ಎರಡೂ ಕೂಡ ಏನ್ ಮಾಡ್ತಾವು, ನೇತ್ರದ ಮೂಲಕ ಹೊರಗೆ ಹೋಗ್ತಾವ. ಆ ವಿಷಯದಲ್ಲಿ ಆ ವಿಷಯದ ಮ್ಯಾಗ ಏನು ಆವರಣ ಆಗಿರ್ತೈತಿ, ಆವರಣವನ್ನ ಭಂಗ ಮಾಡುವುದು ವೃತ್ತಿಯ ಕೆಲಸ. ತಿಳ್ಕೊಡ್ರಿ, ಆ ಆವರಣ ಭಂಗ ಮಾಡ್ತದ. ಆ ಏನು ಅದ್ರ ಮ್ಯಾಗ ಆವರಣ ಏನು ಹೊದಿಕೆ ಐತಿ ಅದು ಗೊತ್ತಾ, ಮಾಡಬಾರ್ದು ಅನ್ನೋ ಏನು ಅದಕ್ಕೆ ಆವರಣ ಇರ್ತೈತಿ, ಮಾಯಾ ಮಾಡಿರ್ತೈತಿ. ಮಾಯಾ ಅದನ್ನ ಮುಚ್ಚಾಕಿರ್ತದೆ. ಆ ಮುಚ್ಚಿದ್ದನ್ನ ಆವರಣವನ್ನ ಭಂಗ ಮಾಡುವುದು ವೃತ್ತಿಯ ಕೆಲಸ. ಆ ವೃತ್ತಿಯಲ್ಲಿ ಆರೂಢವಾದಂತ ಚೇತನ ಏನು ಚಿದಾಭಾಸ ಇರ್ತಾರಲ್ಲ, ಅವ ಇದು ಫ್ರಿಡ್ಜ್ ಇರುತ್ತದೆ ಅಂತ ಜ್ಞಾನ ಆಗ್ತದ. ಇದು ವಿಷಯ ವಸ್ತುಗಳಲ್ಲಿ ಆಗುವಂತ ಜ್ಞಾನ. ಹಿಂಗಾಕತ್ತೇನು ಆತ್ಮಜ್ಞಾನ ಅಂದ್ರೆ? ಹಿಂಗಾಗುದಿಲ್ಲ. ಆತ್ಮಜ್ಞಾನ ಹಿಂಗಾಗುದಿಲ್ಲ. ಎದುರಿಗಿದ್ದಂತ ಕೈಯಲ್ಲಿ ಇಟ್ಟಂತ ನಲ್ಲಿಕಾಯಿಗತೆ ಅಪರೋಕ್ಷ ಜ್ಞಾನ ಆಗ್ತೈತೆ ಅಂತ ಹೆಂಗಾಗುದಿಲ್ಲ. ಇಲ್ಲಿ ಜ್ಞಾನ ಹೆಂಗಾಗ್ತದ ಅಂದ್ರೆ, ವೃತ್ತಿ ಏನ್ ಮಾಡ್ತದ, ಹೊರಗ ಬ್ರಹ್ಮಾಕಾರ ವೃತ್ತಿ ಆಗ್ಬೇಕಂತಂದ್ರೆ ವಿಷಯ ಏನ ಇವಾದ ವೇದಾಂತ ವಾಕ್ಯಗಳದಾವಲ್ಲ, ಆ ವಾಕ್ಯಗಳ ಅನುಸಾರವಾಗಿ ಆ ಬ್ರಹ್ಮನನ್ನ ಆವರಣ ಮಾಡಿದಂತ ಆ ಆವರಣವನ್ನ ಭಂಗ ವೃತ್ತಿ ಮಾಡ್ತದ. ವೃತ್ತಿ ಮಾಡಿದ ಮೇಲೆ ಆ ವೃತ್ತಿ ಅನಾವರಣ ಮಾಡ್ತದ. ವೃತ್ತಿ ಅನಾವರಣ ಮಾಡಿದ ಚಿದಾಭಾಸ ಹೆಂಗಿರ್ತಾನ, ಅಲ್ಲಿ ಏನ್ ವಸ್ತು ಏನದ, ಆತ್ಮ ವಸ್ತು ಅದ. ಆತ್ಮ ವಸ್ತುವಿನ ಚಿದಾಭಾಸ ಅರ್ಯಾಗ ಬರ್ತೈತೇನು ಅಂದ್ರೆ ಅರ್ಯಾಗ ಬರುದಿಲ್ಲ. ಮತ್ತೆ ಹೆಂಗಾಗ್ತದ? ಅದಕ್ಕ ವಿಚಾರ ಸಾಗರಕಾರ್ತರು ಒಂದು ಕತೆ ಹೇಳ್ತಾರ. ಏನ್ ಹೇಳ್ತಾರಂದ್ರ, ಒಂದು ಕತ್ತಲ ಕಾಣಿ ಒಳಗ ಹೋಗ್ರಿ, ಎರಡು ಗಡಿಗೆ ತೋಡ್ರಿ, ಒಂದು ಕತ್ತಲ ಕಾಣ್ಯಾಗ ಹೋಗ್ರಿ, ಒಂದು ಬ್ಯಾಟ್ರಿ ತೋಡ್ರಿ, ಒಂದು ಕರೆ ಕಲ್ಲು ತೋರ್ರಿ, ಒಂದು ವಜ್ರ ತೋರ್ರಿ. ಇಷ್ಟು ತಗೊಂಡು ಕತ್ತಲ ಕಾಣ್ಯಾಗ ಹೋಗಿ ಪೂರ್ಣ ಕತ್ತಲ ಕಾಣಿ ಒಳಗನ ಆ ಕಲ್ಲು, ಕರೇ ಕಲ್ಲು, ಆ ಕರೇ ಕಲ್ ಮ್ಯಾಗ ಒಂದು ಗಡಿಗೆ ಮುಚ್ಚ್ರಿ. ಇನ್ನೊಂದ್ ಏನದ, ವಜ್ರ ಐತಲ್ಲ, ವಜ್ರ ಇಡ್ರಿ ಅಲ್ಲೇ ನೆಲದ ಮ್ಯಾಗ, ಕತ್ತಲ ಕೋಣ್ಯಾಗ ನೆಲದ ಮ್ಯಾಗ ಆ ವಜ್ರ ಇಡ್ರಿ. ಆ ವಜ್ರದ ಮ್ಯಾಗ ಒಂದ್ ಗಡಿಗೆ ಮುಚ್ಚ್ರಿ. ಈಗ ನಿಮಗೆ ಆವರಣ ಆಗೈತೆ. ಗಡಿಗೆ ಮುಚ್ಚೋದ್ರಿಂದ ಎರಡು ದ್ರವ್ಯಗಳು ಆವರಣ ಆಗೈತಿ. ಯಾವುದು? ಒಂದು ಗಡಿಗೆ ಇಟ್ಟೇವಿ, ಅದು ವಿಷಯ ವಸ್ತುಗಳು, ಫ್ರಿಜ್ಜು, ಈ ಮೊಬೈಲು, ಈ ಪುಸ್ತಕದ ಜ್ಞಾನ ಆಗೋ ಬಗ್ಗೆ ತಿಳಿಯಾಕತ್ತ. ಇನ್ನು ಆತ್ಮಜ್ಞಾನ ಹೆಂಗತ್ತ ಅಂತ ತಿಳಿಯಾಕ ಒಳಗ ವಜ್ರ ಇಟ್ಟೇವಿ. ವಜ್ರ ಹೆಂಗದ? ಸ್ವಯಂ ಪ್ರಕಾಶ ಅದ. ಈ ಕರೆ ಕಲ್ಲು ಏನದ? ಇದು ಸ್ವಯಂ ಪ್ರಕಾಶ ಇಲ್ಲ, ಇದು ಜಡ ಅದ. ಅಂತ ಎರಡು ವಸ್ತುಗಳನ್ನ ಇಟ್ಟು ಆವರಣ ಮಾಡಿದ್ವಿ. ಅದರಿಂದ ಆವರಣ ಮಾಡಿದ್ವಿ, ಗಡಿಗೆಯನ್ನ ಮುಚ್ಚಿದ್ವಿ ನಾವು. ಗಡಿಗೆ ಮುಚ್ಚಿದ ಮೇಲೆ ಎಲ್ಲಿ ಮುಚ್ಚೇವಿ? ಕತ್ತಲ ಕೋಣೆ ಒಳಗೆ. ಈಗ ಏನಾಗ್ತದ, ಏನ್ ಕಲ್ಲು ಇಟ್ಟಿರಲ್ಲ, ಆ ಕಲ್ಲು ಮುಚ್ಚಿದಂತ ಗಡಿಗೆನ ತೆಗಿರಿ. ಕಲ್ಲು ಕಾಣ್ತೈತೇನು? ಕಾಣಂಗಿಲ್ಲ. ಕಲ್ಲು ಕಾಣಂಗಿಲ್ಲ ಅಂದ ಕೈಯಾಗ ಬ್ಯಾಟ್ರಿ ಒಯ್ದಿರ್ತಿರಲ್ಲ, ಬ್ಯಾಟ್ರಿ ಹೆಚ್ಚಿಗೆ ನೋಡ್ರಿ. ಬ್ಯಾಟ್ರಿಯಿಂದ ಕಲ್ಲು ಕಾಣ್ತತಿಲ್ಲ, ಕರೆ ಕಲ್ಲು ಕಾಣ್ತತಿಲ್ಲೋ? ಕಾಣ್ತದೆ. ಇದು ಜಗತ್ತಿನಲ್ಲಿ ವಿಷಯ ಅನುಭವಗಳಾಗುವಂತ ವಿಷಯಗಳ ಜ್ಞಾನ ಈ ರೀತಿ ಆಗ್ತದೆ. ಇನ್ನೊಂದು ಐತಲ್ಲ, ವಜ್ರ ಮುಚ್ಚಿಟ್ಟಿರಲ್ಲ ತಳಗ ಗಡಿಗೆ ಒಳಗ, ಅವಾಗ ಏನ ಆವರಣವನ್ನ ಭಂಗ ಮಾಡಿದ್ರೆ ಅಂದ್ರೆ ಏನು, ಆ ಗಡಿಗೆನ ಹೊಡೀರಿ, ಅಥವಾ ಗಡಿಗೆ ಎತ್ತಿಡ್ರಿ, ಅಥವಾ ಒಂದು ಬಡಿಗೆ ತಗೊಂಡು ಗಡಿಗೆ ಹೊಡೀರಿ. ಗಡಿಗೆ ಹೊಡಿಯುತ್ತೇನೆ ಏನಾಯ್ತು, ಆ ಗಡಿಗೆ ಈ ವಜ್ರದ ಮ್ಯಾಗಿನ ಆವರಣ ಭಂಗ ಆತು. ಆವರಣ ಭಂಗ ಆಗುತ್ತೇನ, ಅವಾಗ ಒಳಗಿನ ಆ ರತ್ನವನ್ನ ಅಥವಾ ಆ ವಜ್ರವನ್ನ ನೋಡ್ಲಿಕ್ಕೆ ನಿಮ್ಗೆ ಬ್ಯಾಟ್ರಿ ಬೇಕಾಗ್ತೈತೇನು? ಇಲ್ಲ, ಅವ್ ಜರೂರ್. ಸ್ವಯಂ ಪ್ರಕಾಶದ ಅದು. ಆ ಸ್ವಯಂ ಪ್ರಕಾಶದ ನಿಮ್ಮ ಬ್ಯಾಟ್ರಿಗೆ ಪ್ರಕಾಶ ಕೊಟ್ಟಿದ್ದು ಅದು ಆತ್ಮ ಅದ. ಅದು ಏನು ಅವಾಗ? ಅದು ಸ್ವಯಂ ಪ್ರಕಾಶದ. ಆವರಣ ಭಂಗ ಮಾಡುದು, ವೃತ್ತಿದ ಆವರಣ ಭಂಗ ಮಾಡುದು ಅಷ್ಟೇ ಕೆಲಸ. ಆವರಣ ಭಂಗ ಆದ್ಮ್ಯಾಗ ಅಲ್ಲಿ ಇರುವಂತವ ನಾನೇ ಅದೇನಿ. ಅವ ಚಿದಾಭಾಸ ಏನ್ ಮಾಡ್ತಾನ, ಬ್ಯಾಟ್ರಿ ಬೆಳಕು ಅದು ಮೂಲವಾದಂತ ವಜ್ರದ ಬೆಳಕಿನಾಗ ಲಯ ಆಗಿಬಿಡ್ತದ. ಅದು ಸ್ವಯಂ ಪ್ರಕಾಶದ. ಅಲ್ಲೇ ಏನದ? ಪರಪ್ರಕಾಶ ಬೇಕಾಗಿಲ್ಲ. ಆದ್ದರಿಂದ ಇದಕ್ಕೆ ಏನಂತಾರ? ಕರೆ ಕಲ್ಲ ತಿಳಿಯುವುದಕ್ಕೆ ಏನಂತಾರ? ಕರೆ ಕಲ್ಲ ತಿಳಿಯುವುದು ಏನಂತಾರ? ಅದಕ್ಕ ಫಲವ್ಯಾಪ್ತಿ ಅಂತ. ಈ ವಜ್ರವನ್ನ ತಿಳಿಯೋದಕ್ಕೆ ಏನಂತಾರ? ವೃತ್ತಿ ವ್ಯಾಪ್ತಿ ಅಂತಾರ. ಅಂದ್ರೆ ಆತ್ಮನನ್ನ ತಿಳಿಯೋದು, ಬ್ರಹ್ಮನನ್ನ ತಿಳಿಯೋದು ವೃತ್ತಿ ವ್ಯಾಪ್ತಿಯಿಂದ ಆಗ್ತದೆ ಹೊರತು ಫಲವ್ಯಾಪ್ತಿಯಿಂದ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳ್ಬೇಕಾಗೈತೆ ಅವ್ರಿಗೆ. ಇಷ್ಟನ್ನ ತಲೆಯಾಗಿ ಇಟ್ಕೊಂಡ್ರಿ ನೀವು. ಇದನ್ನ ತಲೆಯಾಗಿ ಇಟ್ಕೊಂಡ್ರಿ ಅಂದ್ರೆ ಇದನ್ನ ಹೇಳೇನಿ, ಎಷ್ಟೋ ಸಲ ಹೇಳೇನಿ. ಇರ್ಲಿ, ಇದು ಕಠಿಣದ ವಿಷಯ. ಇನ್ನೊಂದ್ಸಲ ಬಿಟ್ಟು ಇನ್ನೊಂದ್ಸಲ ಕೇಳಿದ್ರು ಏನ್ ತಪ್ಪಿಲ್ಲ, ಇನ್ನೊಂದ್ಸಲ ಬಿಟ್ಟು ಹೇಳಿದ್ರು ಏನ್ ತಪ್ಪಿಲ್ಲ. ಹೇಳಿದ್ರೆ ನನಗ್ ಗಟ್ಟಿ ಆಕತಿ, ಕೇಳಿದ್ರೆ ನಿಮಗ್ ಗಟ್ಟಿ ಆಕತಿ. ಇಷ್ಟನ್ನು ತಲೆಯಾಗಿ ಇಟ್ಕೊಂಡ್ರು. ಈಗ ಶಂಕಾ ಮಾಡ್ತಾವ, ಕೇಳಿ. ಶ್ರುತಿ ಪ್ರಮಾಣದಿಂದ ಅದ್ವೈತ ಸ್ವರೂಪವು ಗೋಚರವಾಗುತ್ತದೆ ಎಂದು ಹೇಳಿದರಿ. ಹಂಗೆ ಹೇಳಿದರೆ ಶ್ರುತಿ ಪ್ರಮಾಣದಿಂದ ಜನ್ಯವಾದ ಜ್ಞಾನದಿಂದ ಅರಿಸಿಕೊಳ್ಳುತ್ತದೇನೋ ಅಂತ ಕೇಳ್ತಾರ. ಶ್ರುತಿ ಪ್ರಮಾಣ ಜನ್ಯದಿಂದ ಜ್ಞಾನದಿಂದ ಅರಿಸಿಕೊಳ್ತತೆ ಅನ್ನೋದು
ಅದು ವಿಷಯಿಯಾಗಿ ಅರಿಸ್ಕೋತೈತೇನೋ ವಜ್ರ? ಇಲ್ರಿ. ಇಲ್ಲವೋ? ಅರಿಸ್ಕೊಳ್ತೈತಿ ಅಂದ್ರೂ ಸಮಸ್ಯೆ, ಅರಿಸ್ಕೊಳ್ಳೋದಿಲ್ಲ ಅಂದ್ರೂ ಸಮಸ್ಯೆ ಬರ್ತದ ಇಲ್ಲಿ. ಯಾಕ? ಅದು ಯಾರಿಂದ ಅರಿಸ್ಕೊಳ್ಳೋದಿಲ್ಲ, ಸ್ವಯಂ ಪ್ರಕಾಶ ಐತದು. ಅದು ತಾನು ಅರಿಯುತ್ತೈತಿ ಅಷ್ಟೇ, ಅದು ಯಾರಿಂದನೂ ಅರಿಸ್ಕೊಳ್ಳೋದಿಲ್ಲ. ಅದು ಅಧಿಷ್ಠಾನ ಐತ್ರಿ. ಅದು ಅಧಿಷ್ಠಾನ ಅದ. ಅದು ಅರಿಸ್ಕೊಳ್ಳೋದಿಲ್ಲ, ಅರಿತದ, ಎಲ್ಲವನ್ನ ಅರಿತೈತಿ. ಎಲ್ಲವನ್ನ ಅರಿಯುವವರನ್ನ ಅರಿಯುವವರು ಯಾರು ಅಂತ ಇನ್ನೊಂದು ಶ್ಲೋಕ ಬರ್ತದ ಬೃಹದಾರಣ್ಯಕ ಉಪನಿಷತ್. ವಿಜ್ಞಾತಾರಮರೇ ಕೇನ ವಿಜಾನೀಯಾತ್, ಎಲ್ಲವನ್ನ ಅರಿಯುವವರು ಯಾರು ಇಲ್ಲ ಅಂತ ಅರ್ಥ. ಅರಿಸಿಕೊಳ್ಳುತ್ತದೆ ಇಲ್ಲವೋ? ಅರಿಸಿಕೊಳ್ಳುತ್ತದೆ ಎಂದು ಹೇಳಿದರೆ ಘಟದಂತೆ ಜಡತ್ವ ಅನಾಥತ್ವ ಬರ್ತದೆ. ಜಡ ಆತದ ವಸ್ತು, ಸ್ವಯಂ ಪ್ರಕಾಶ ಆಗ್ಲಿಲ್ಲ. ಇಲ್ರಿ ಅದು ಅರಿಯುವುದಿಲ್ಲ ಅಂತ ಹೇಳಿದ್ರೆ ಶ್ರುತಿ ಪ್ರಮಾಣ ವ್ಯರ್ಥ ಆತು. ಎರಡಕ್ಕೂ ಏನ್ ಮಾಡ್ತಾನವ? ಕೊಳ್ಳಿಗೆ ಉರ್ಲಾಗ್ತಾನ ಪ್ರಶ್ನೆ. ಅಲ್ರಿ, ಶ್ರುತಿ ಪ್ರಮಾಣದಿಂದ ಆತ್ಮಜ್ಞಾನ ಆಕತೇನೋ? ಶ್ರುತಿ ಪ್ರಮಾಣದಿಂದ ಆಕತಿ, ಆದ್ರ ಫಲವ್ಯಾಪ್ತಿಯಿಂದ ಆಗೋದಿಲ್ಲ, ವೃತ್ತಿ ವ್ಯಾಪ್ತಿಯಿಂದ ಆಗ್ತದ ಅಂತ ಹೇಳ್ಬೇಕಾಗೈತೆ ನಾವು. ಆ ವೃತ್ತಿ ವ್ಯಾಪ್ತಿಯಿಂದ ಆಗುವಂತ ಜ್ಞಾನ ಲೌಕಿಕದಲ್ಲಿ ನಮ್ಗೆ ಯಾವ್ದು ಅನುಭವಕರ ಇಲ್ಲ. ಎಲ್ಲವೂ ಫಲವ್ಯಾಪ್ತಿನ ಅದಾವ ಜಗತ್ನಾಗ. ಅದ ವ್ಯಾಪ್ತಿ ಹಿಡ್ಕೊಂಡು ನಾವು ಹುಡ್ಕಾಕ್ ಹೊಂಟೀವಿ ಜಗತ್ನಾಗ, ನಮಗ್ ಸಿಗುವಲ್ಲ ದೇವ್ರು. ಅದನ್ನ ಚೇಂಜ್ ಮಾಡಿ ಫಲವ್ಯಾಪ್ತಿ ಬಿಟ್ಟು ವೃತ್ತಿ ವ್ಯಾಪ್ತಿಯಿಂದ ಹೋಗ್ರಿ, ನಿಮ್ಗೆ ಸಿಕ್ಬಿಡ್ತಾನ, ಪ್ರತ್ಯಕ್ಷ ಸಿಕ್ಬಿಡ್ತಾನ ದೇವ್ರು. ಅದಕ್ಕೆ ಶ್ರುತಿ ಪ್ರಮಾಣನು ಬೇಕು, ವೃತ್ತಿ ವ್ಯಾಪ್ತಿನೂ ಬೇಕು, ಫಲವ್ಯಾಪ್ತಿ ಅಲ್ಲ. ಶ್ರುತಿ ಪ್ರಮಾಣದಿಂದ ಜನ್ಯವಾದ ಜ್ಞಾನದಿಂದ ನಿವೃತ್ತಿ ಆಗ್ಲಿಕ್ಕೆ ಯೋಗ್ಯವಾದ ಅಜ್ಞಾನದಿಂದ ವಿಷಯವಾಗುತ್ತದೆ ಎಂದು ಹೇಳಿದರೆ ಸ್ವಯಂ ಪ್ರಕಾಶ ಆತ್ಮನಲ್ಲಿ ಅಜ್ಞಾನ ವಿಷಯವೇ ಸಂಭವಿಸುವುದಿಲ್ಲ. ಅಲ್ರಿ, ಸ್ವಯಂ ಪ್ರಕಾಶ ಆತ್ಮನಲ್ಲಿ ಅಜ್ಞಾನ ಕತ್ಲ ಐತೇನೋ? ಇಲ್ಲ, ಕತ್ಲ ಸಂಭವಿಸುವುದಿಲ್ಲ. ಅಲ್ಲೇ ಯಾವ ಪ್ರಮಾಣಕ್ಕೂ ವಿಷಯವಾಗುವುದಿಲ್ಲ ಅಂತ ಹೇಳಿದ್ರೆ ವಂದ್ಯಾಪುತ್ರನಂತೆ ಅಸತ್ತಾಗಬೇಕಾಯಿತು ಅಂತಾನವ. ಅಂದ್ರೆ ಏನ್ ಹೇಳ್ಬೇಕಾಯ್ತು ಈಗ? ನಿಮ್ಗೆ ಏನ್ ಹೇಳ್ಬೇಕಾಗಿತ್ತು ಅಂದ್ರ, ನೋಡಪ್ಪ, ಶ್ರುತಿ ಪ್ರಮಾಣದಿಂದ ಅರ್ಥ ಆಕತಿತ್ತಂದ್ರು ಕೂಡ ಫಲವ್ಯಾಪ್ತಿಯಿಂದ ಆಗೋದಿಲ್ಲ, ವೃತ್ತಿ ವ್ಯಾಪ್ತಿಯಿಂದ ಆಗ್ತದ. ಈ ಮೊಬೈಲ್ ಹೆಂಗ್ ನೋಡಾಗತ್ತಿ ಹಿಂಗಾಗೋದಿಲ್ಲ ಜ್ಞಾನ. ಎದುರಿಗೆ ಬಂದು ಚತುರ್ಮುಖ ಬ್ರಹ್ಮ ನಿಮ್ಮ ಎದುರು ನಿಂದ್ರುದಿಲ್ಲ, ಅಥವಾ ಪರಮಾತ್ಮ ಬಂದ್ ನಿಮ್ಮ ಎದುರು ಏನ್ ಬೇಕಪ್ಪ ನಾಮದಾನ ಕೇಳೋ ಕೊಡ್ತೇನೆ ಅನ್ನೋದಿಲ್ಲವ. ಟು ನೋ ಇಸ್ ಟು ಬಿ. ಆ ನಿರಾಕಾರ ಪರಮಾತ್ಮ ಸ್ವರೂಪವೇ ನಾನು ಇದ್ದೇನೆ ಅಂತ ತಿಳ್ಕೊಂಡು ನಾ ತಿಳ್ಕೊಳಕ್ ಹಂಗ ತಿಳ್ಕೊಬೇಕ ಹೊರತು ಅದು ನನ್ನ ಎದುರಿಗೆ ನನ್ಕಿಂತ ಬೇರೆಯಾಗಿ ನಿಂದಿರುವುದಿಲ್ಲ. ನಾವೆಲ್ಲ ಏನ್ ಮಾಡಕತ್ತೀವಿ ಅಂದ್ರ ನಾವು ಬೇರೆಯಾಗಿ ನೋಡ್ಬೇಕು ಅಂತೇವೆ. ಅವನು ತಿರುಪತಿ ಬಾಲಾಜಿಯನ್ನ ಮೂರ್ತಿ ರೂಪದಾಗ ಹೆಂಗ್ ನೋಡ್ತೀವಿ ಹಂಗ ಭಗವಂತನ ನೋಡ್ಬೇಕು ಅಂತೇವಿ. ನಮ್ಮ ಮನೆ ದೇವರು ಎಲ್ಲಮ್ಮನ್ನ ಹೆಂಗ ನೋಡ್ಬೇಕಂತೇವಿ ಹಂಗ ದೇವ್ರನ್ನ ನೋಡ್ಬೇಕನ್ನುವಂತ ಮನೋಭಾವ ಇದೆ ಅಂದೂ ಆಗುದಿಲ್ಲ. ಇದು ಫಲವ್ಯಾಪ್ತಿ ಅದ, ಇದು ವೃತ್ತಿ ವ್ಯಾಪ್ತಿಯಿಂದ ಜ್ಞಾನ ಆಗ್ತದ. ಶ್ರುತಿ ಪ್ರಮಾಣದಿಂದ ವೃತ್ತಿ ವ್ಯಾಪ್ತಿಯಿಂದ ಜ್ಞಾನ ಆಗ್ತತಿ, ಫಲವ್ಯಾಪ್ತಿಯಿಂದ ಆಗುದಿಲ್ಲ ತಮ್ಮ ಅಂತ ಹೇಳ್ಬೇಕಾಗೈತಿ. ಶಂಕ ಮಾಡ್ಯಾನವ, ಇಂತಹ ಶಂಕ ಮಾಡ್ಯಾನ. ಯಾರ ಈ ಶಂಕ ಮಾಡಕ್ ಸಾಧ್ಯತೆನೋ? ಗುರುಗಳ ಮಾಡ್ತಾರ, ಸಮಾಧಾನ ಹೇಳ್ತಾರ. ನೋಡ್ರಿ, ಅದ್ವೈತವು ಪಾರಮಾರ್ಥಿಕವಾದದ್ದರಿಂದ ಅದು ಅಸತ್ತು ವಂದ್ಯಾಪುತ್ರನಂತೆ ಅಲ್ಲ. ಅದು ಯಾವಾಗಲೂ ಭಾವರೂಪದಿಂದ ಇರುವಂತ ವಸ್ತು. ಈ ವಂದ್ಯಾಪುತ್ರ ಏನದ? ಅಭಾವ ರೂಪ. ವಂದ್ಯಾಪುತ್ರ ಇಲ್ಲ. ಅಲ್ರಿ, ಬಂಜೆ ಮಗ ಅದಾನೇನು? ಬರೀ ಬಾಯಿ ಮಾತದು. ಒಂದ್ ವೇಳೆ ಬಂಜೆ ಮಗ ಅದಾನಂದ್ರೆ ಏನಾಕತಿ? ಆಕಿಗೆ ಬಂಜೆ ಆಗುದಿಲ್ಲ. ಆಕಿ ಮಗ ಅದಾನಂದ್ರೆ ಆಕಿ ಬಂಜೆ ಆಗುದಿಲ್ಲ. ನೀವೇನಂತೀರಿ? ಬಂಜೆಯ ಮಗ ಅನ್ನಗತ್ತೀರಿ. ನನ್ನ ಬಾಯಿಯಲ್ಲಿ ನಾಲಿಗೆ ಇಲ್ಲ ಅನ್ನಗತ್ತೀರಿ. ನಾಲಿಗೆ ಇಲ್ಲ ಅಂದ್ರೆ ಮಾತಾಡಕ್ ಬರೋದಿಲ್ಲ, ನಾಲಿಗೆ ಇದ್ದಲೇ ಮಾತಾಡಕ್ ಬರಾಕತ್ತತಿ. ವಿಚಾರ ಮಾಡ್ರಿ. ಅದರಿಂದ ಇದು ಪಾರಮಾರ್ಥಿಕ ಐತಿ ಅದ್ವೈತವು. ಆದ್ದರಿಂದ ಅದು ವಂದ್ಯಾಪುತ್ರನಂತೆ, ಅದು ಅಸತ್ತಲ್ಲ. ಇನ್ನ ಆ ಚೇತನದಲ್ಲಿ ಒಂದು ಸಾಮಾನ್ಯ ಚೇತನ, ಒಂದು ವಿಶೇಷ ಚೇತನ ಅಂತ ಎರಡು ಭಾಗ ಮಾಡ್ತಾರೆ. ಒಂದು ಸಾಮಾನ್ಯ ಚೇತನ, ಒಂದು ವಿಶೇಷ ಚೇತನ ಅಂದ್ರೆ ನಾನು ನಿಮಗೆ ಹೇಳಿದ್ದೆ, ನೆನಪದ ಏನು? ಮುಂಜಾನೆ 9 ಗಂಟೆ ಸುಮಾರು ಒಂದು ಕರಡಿ ತಗೊಳ್ರಿ, ಮನೆ ಬಾಗಿಲ್ದಾಗ ಹೊರಗೆ ನಿಂದಿರ್ರಿ, ಕರಡಿಯೊಳಗ ಸೂರ್ಯನ ಪ್ರತಿಬಿಂಬ ಹಿಡಿದು ಮನೆಯೊಳಗೆ ಬಿಡ್ರಿ. ಆ ಯಾವ ಗಾಡಿ ಮೇಲೆ ಬಿಟ್ಟಿರ್ತೀರಲ್ಲ ಅಲ್ಲೇ ದುಂಡಗ ಪ್ರಕಾಶಮಾನವಾಗಿ ಬೆಳಗೋದು ಏನೈತಲ್ಲ ಅದು ವಿಶೇಷ ಚೇತನ. ಉಳಿದ ಕಡೆ ಏನ್ ಬೆಳಕೈತಲ್ಲ ಅದು ಸೂರ್ಯನ ಸಾಮಾನ್ಯ ಚೇತನ. ಹಿಂಗ ನಮ್ಮ ಆತ್ಮಕ್ಕ ಎರಡು ಚೇತನವನ್ನ ನಾವು ತಿಳ್ಕೊಳಕ್ ಹೇಳ್ತೀವಿ. ಹಂಗಿಲ್ಲ, ಮತ್ತೆ ಒಂದು ವಿಶೇಷ ಚೇತನ, ಒಂದು ಸಾಮಾನ್ಯ ಚೇತನ ಅಂತ ಮಾಡ್ತೀವಿ. ಈ ಸಾಮಾನ್ಯ ಚೇತನ ಸ್ವರೂಪದಿಂದ ಅದು ಅಜ್ಞಾನಕ್ಕೆ ವಿಷಯವಾಗಿದೆ. ಏನ್ರಿ?
ಅಜ್ಞಾನಕ್ಕೆ ವಿಷಯ ಆಗೈತಿ, ಇಲ್ಲ ಅಂತಲ್ಲ. ಆದರೂ ಅದರಿಂದ ಹಾನಿ ಏನಿಲ್ಲ ಅಂತಾರ. ಸಾಮಾನ್ಯ ಚೇತನ ಅಜ್ಞಾನಕ್ಕೆ ವಿಷಯ ಆಗೈತಿ, ಆದ್ರೂ ಅದರಿಂದ ಹಾನಿ ಇಲ್ಲ. ಇನ್ನು ವಿಶೇಷ ಚೇತನದಿಂದ ವಿರೋಧಿಯಾಗಿದೆ. ವಿಶೇಷ ಚೇತನ ಇತ್ತಪ್ಪ ಅಂತಂದ್ರ ಅಲ್ಲೇ ಅದು ಏನಾಗ್ತದ, ಅಜ್ಞಾನಕ್ಕ ಅದು ವಿಷಯ ಅಲ್ಲ, ವಿರೋಧಿಯಾಗಿದೆ. ಅಜ್ಞಾನಕ್ಕೆ ವಿರೋಧಿಯಾಗಿದೆ. ಅಲ್ಲೇ ಬೆಳಕು ಪ್ರಕಾಶಮಾನವಾಗಿರೋದ್ರಿಂದ ವಿಶೇಷ ಚೇತನದಿಂದ ಅದು ವಿರೋಧಿಯಾಗಿದೆ. ಶ್ರುತಿಜನ್ಯ ಜ್ಞಾನದಿಂದ ಅದ್ವೈತ ಸ್ವರೂಪವು ವಿಷಯವಾಗಿದೆ. ಶ್ರುತಿ ಜ್ಞಾನದಿಂದ ಅದ್ವೈತ ವಿಷಯ ಆಗೈತಿ, ಇಲ್ಲಂತಲ್ಲ. ಅದ್ವೈತ ಸ್ವರೂಪ ವಿಷಯವಾಗಿದೆ. ಆದರೂ ಜಡತ್ವಾದಿ ದೋಷಗಳು ಬರುವುದಿಲ್ಲ. ನೋಡಪ್ಪ, ವಿಷಯ ಆಗೈತಿ ಅಂದ್ರೆ ಜಡ ಅಲ್ಲ. ಘಟದಂತೆ ವಿಷಯ ಆಗೈತಿ, ಆದ್ರೆ ಜಡ ಆಗಿಲ್ಲ. ಜಡತ್ವಾದಿ ದೋಷಗಳು ಬರುವುದು ಹೇಗೆಂದರೆ, ಶ್ರುತಿಜನ್ಯ ಜ್ಞಾನದಿಂದ ಆತ್ಮನು ವಿಷಯನಾಗುವನು. ಅಂದರೆ ಅಹಂ ಬ್ರಹ್ಮಾಸ್ಮಿ ಎಂಬ ಜ್ಞಾನದಿಂದ ಬ್ರಹ್ಮಾಕಾರ ಅಂತಃಕರಣ ವೃತ್ತಿ ವ್ಯಾಪ್ತಿಯಿಂದ ಆವರಣಭಂಗವೆಂಬ ಅರ್ಥವನ್ನೇ ಮಾಡಬೇಕು ಹೊರತು ಘಟದಂತೆ ಅದ್ವೈತ ಸ್ವರೂಪವು ವೇದ್ಯವೆಂಬ ಅರ್ಥವನ್ನು ಮಾಡಬಾರದು. ಅದಕ್ಕೆ ಅಂತಃಕರಣ ವೃತ್ತಿ ವ್ಯಾಪ್ತಿಯಿಂದ ಆವರಣಭಂಗ ಅಷ್ಟ ಆಗ್ತೈತಲ್ಲಿ. ಎಲ್ಲೇ ಬ್ರಹ್ಮನನ್ನು ಅರಿಯುವಂತಾಗಿ ಆ ವಸ್ತುವನ್ನು ಅರಿಯುವಂತದಕ್ಕ ಅಲ್ಲೇ ಆ ಒಂದು ಟಾರ್ಚ್ ಲೈಟ್ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸ್ವಯಂ ಪ್ರಕಾಶ ಆತ್ಮ ಅದ, ಅದು ಅದರಲ್ಲಿ ಮಗ್ನ ಆಗಿ ಹೋಗ್ಬಿಡ್ತದ. ಅಂತ ಪ್ರಕಾಶಮಾನವಾದಂತ ಸ್ವಯಂ ಪ್ರಕಾಶ ಆತ್ಮನಿಗೆ ಅದನ್ನ ಅರಿಯಾಕೆ ಇನ್ನೊಂದು ಪ್ರಕಾಶ ಬೇಕಾಗಿಲ್ಲ. ಅದು ಸ್ವಯಂ ಪ್ರಕಾಶದ ಆವರಣ ಭಂಗ ಮಾತ್ರ ಅಲ್ಲಿ ವೃತ್ತಿ ಕೆಲಸದ. ಹಂಗ ಅರ್ಥ ಮಾಡಬೇಕೆ ಹೊರತು ಘಟದಂತೆ ಅದ್ವೈತ ಸ್ವರೂಪವು ವೇದ್ಯವೆಂಬ ಅರ್ಥವು ಅಲ್ಲ. ಆವರಣವನ್ನು ಭಂಗ ಮಾಡುವುದರಿಂದಲೇ ಶ್ರುತಿಗೆ ವಿಷಯವೆಂದು ಹೇಳಲ್ಪಡುತ್ತದೆ ಹೊರತು ಫಲವ್ಯಾಪ್ತಿಯಿಂದ ಹೇಳಿಲ್ಲ. ಫಲವ್ಯಾಪ್ತಿಯಿಂದ ಹೇಳಿಲ್ಲ. ಆವರಣ ಭಂಗ ಮಾಡುವ ದೃಷ್ಟಿಯಿಂದ ವಿಷಯ ಅಂತ ಹೇಳೇವ ಹೊರತು ಫಲವ್ಯಾಪ್ತಿಯಿಂದ ಹೇಳಿಲ್ಲ. ನಾವು ವೃತ್ತಿ ವ್ಯಾಪ್ತಿಯಿಂದ ಹೇಳೇವಿ. ಯಾರಿಗೆ ತಿಳಿತೈತಿ? ಬಹಳ ವಿಚಾರ ಮಾಡ್ಬೋದು. ವಸ್ತು ಮಾತ್ರ ಅವೇದ್ಯವಾಗಿಯೂ ಅಪರೋಕ್ಷವಾಗಿಯೇ ಇದೆ. ಆ ವಸ್ತು ಅಂದ್ರೆ ಬ್ರಹ್ಮ ವಸ್ತು ಏನದ ಅವೇದ್ಯ ಆಯ್ತದ. ಅವೇದ್ಯತ್ವೇ ಸತಿ ಸ್ವಯಂ ಪ್ರಕಾಶ ಆತ್ಮದ. ಅವೇದ್ಯ ಇದ್ರೂ ಅದು ಅಪರೋಕ್ಷವಾಗಿರುತ್ತದೆ. ಆದ್ದರಿಂದ ಯಾವ ದೋಷವೂ ಇಲ್ಲ. ಆತ್ಮಜ್ಞಾನ ಆಗ್ತದ, ಅದು ವಿಷಯದಂತೆ ಆಗುದಿಲ್ಲ. ಅದು ವಿಷಯಿ ಅಂತ ತಿಳ್ಕೊಬೇಕಾಗ್ತದ. ಆ ಸ್ವರೂಪ ಯಾವ ತಿಳಿಯಾಕ ಹೊಂಟಾನಲ್ಲ, ಆ ಏನು ಬೆಳಕು ಹೊಂಟೈತಲ್ಲ ಟಾರ್ಚ್ ಲೈಟ್, ಅವನ ಸ್ವರೂಪವೇ ಆ ಬ್ರಹ್ಮ ಅದ. ಹೆಂಗ ತಿಳ್ಕೊತಾನ? ಅಲ್ಲೇ ಚಿದಾಭಾಸ ಬೇಕಾಗಿಲ್ಲ, ಚಿತ್ತ ಬೇಕು. ಚಿದಾಭಾಸ ಚಿತ್ತು ಐಕ್ಯ ಆಗಿಬಿಡ್ತಾವ. ವೃತ್ತಿ is itself an atma. ವೃತ್ತಿ ಇಟ್ ಸೆಲ್ಫ್ ಇಸ್ ಅನಾತ್ಮ. ಇಟ್ ಇಸ್ ನಾಟ್ ಆತ್ಮ, ಇಟ್ ಇಸ್ ಅನಾತ್ಮ. ವೃತ್ತಿ ವ್ಯಾಪ್ತಿ ಅಂದ್ರ ವೃತ್ತಿ ಆವರಣ ಭಂಗ ಮಾಡ್ತೈತಿ, ಕೆಲಸ ಅಷ್ಟ. ಅದು ಆವರಣ ಭಂಗ ಮಾಡ್ತದ. ಅದ್ರ ಮ್ಯಾಗ ಏನು ಗಡಿಗೆ ಮುಚ್ಚೇವಲ್ಲ, ಆ ಗಡಿಗೆಯನ್ನ ಭಂಗ ಮಾಡುವ ಕೆಲಸ ಅಷ್ಟ ವೃತ್ತಿದು. ಆ ವೃತ್ತಿ ಆವರಣ ಭಂಗ ಮಾಡಿದ್ಮ್ಯಾಗ ಸ್ವಯಂ ಪ್ರಕಾಶ ಆತ್ಮ ತನ್ನಿಂದ ತಾನ ಗೋಚರದನವ. ಅವನೇ ಆತ್ಮ ಅದನ. ಯಾವ ನೋಡಾಕ್ ಹೋಗ್ಯಾನಲ್ಲ, ಅದನ್ನ ಆ ಗಡಿಗೆ ಒಡದ ನೋಡಾಕ್ ಹೊಂಟಾನಲ್ಲ, ಅವನ ಸ್ವರೂಪನ ಐತದ. ಯಾರ ಕೈಯಾಗ ಬುಕ್ ಇಲ್ಲ, ಇನ್ನೊಮ್ಮೆ ಬಿಟ್ಟು ಓದ್ರಿ. ಇನ್ನೊಮ್ಮೆ ಯೂಟ್ಯೂಬ್ ನೋಡ್ಕೊಡ್ರಿ. ಇದನ್ನ ಹೊಳ್ಳಿ ಕೇಳ್ರಿ. ಒಮ್ಮೆ ಅರ್ಥ ಆಗುದಿಲ್ಲ, ಕಠಿಣ ಅದ. ನನಗೂ ತಿಳಿದಿದ್ದಿಲ್ಲ. ದುಂಡಪ್ಪ ಮಾಸ್ತರ್ ಹೇಳ್ಯಾರ ನನಗೆ. ಅವ್ರು ಹೇಳಿದ್ಮ್ಯಾಗ ನನಗ್ ತಿಳಿದದ. ದುಂಡಣ್ಣ ಅವ್ರು ಹೇಳಿದ್ಮ್ಯಾಗ ನನಗ್ ತಿಳಿದದ. ಪುನಃ ಅಭ್ಯಾಸ ಮಾಡ್ಬೇಕು. ವೃತ್ತಿ ಸೂಕ್ಷ್ಮ ಇದ್ದವ್ರಿಗೆ ತಿಳಿತದ, ವೃತ್ತಿ ಸ್ವಲ್ಪ ದಪ್ಪ ಇದ್ದವ್ರಿಗೆ ತಿಳಿಯಂಗಿಲ್ಲ. ತುಪ್ಪ ತಿಂದವ್ರಿಗೆ ತಿಳಿತದ, ಹಸಿ ಮೆಣಸಿನಕಾಯಿ ತಿಂದವ್ರಿಗೆ ತಿಳಿಯುದಿಲ್ಲ. ಸಾತ್ವಿಕ ಆಹಾರ ಇದ್ದವ್ರಿಗೆ ತಿಳಿತದ. ಬುದ್ಧಿ ಸಾತ್ವಿಕ ಬೇಕು. ಬಳಿಕ 8:25 9:25 ಇನ್ನೊಂದು 5 ನಿಮಿಷದ. ಆ ಶ್ರುತಿ ಪ್ರಮಾಣದಲ್ಲಿ ಪೂರ್ವ ಭಾಗ ಉತ್ತರ ಭಾಗವೆಂದು 2 ಪ್ರಕಾರಗಳಿರುತ್ತವೆ. ಉತ್ತರ ಭಾಗವೇ ಶ್ರೇಷ್ಠವಾಗಿದೆ ಎಂದು ಕೆಳಗಿನ ಪದ್ಯದಿಂದ ಹೇಳುತ್ತಾರೆ. 2ನೇ ಪದ್ಯ. ಅದರೋಳುತ್ತರ ಭಾಗೆ ಅದು ತಾನೇ ಉಪನಿಷತ್, ಅದರಿಂದ ಮುಕ್ತಿ ಯಹುದು ವಿದ್ಯಾ ತತ್ವ ಬದರೋಳಿಯುವುದಾದ ಕಥದಿಂದೆ.
ಈ 2ನೇ ಶ್ಲೋಕದ ಅರ್ಥವನ್ನ ಟೀಕಾಷ್ಟು ಓದ್ಬಿಡ್ತೇನೆ. ಅದರೋಳ್ ಆ ವೇದದಲ್ಲಿ ಉತ್ತರ ಭಾಗೆ ಕಡೆಯ ಭಾಗವೇ ತಾನೇ ಉಪನಿಷತ್ತು ಆಗಿದೆ. ಅದರೊಳು ಆ ಉಪನಿಷತ್ತಿನಲ್ಲಿ ವಿದ್ಯಾತತ್ವ ಅಂದ್ರೆ ಜ್ಞಾನವು ಯಹೂದಾದಕತದಿಂದ ಇರುವ ಕಾರಣದಿಂದ ಆ ಒಂದು ಜ್ಞಾನದಿಂದಲೇ ಆ ಉಪನಿಷತ್ತುಗಳಿಂದಲೇ ಮೋಕ್ಷವು ಆಗುತ್ತದೆ. ಉಪನಿಷತ್ತುಗಳನ್ನ ಧಿಕ್ಕರಿಸಿದರೆ ಮೋಕ್ಷವು ಆಗುವುದಿಲ್ಲ. ಅದರ ತಾತ್ಪರ್ಯವನ್ನ ಮತ್ತೆ ನಾಳೆಗೆ ನೋಡೋಣ ಬೆಳಿಗ್ಗೆ ಅನ್ನುವಳಿಗೆ ಇವತ್ತಿನ ಈ ವಾಗ್ರೂಪ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ದಯವಿಟ್ಟು ಯಾರಾದ್ರೂ ಮಂಗಳಾಚರಣೆಯನ್ನು ಮಾಡಿ. ಇನ್ನು ಟೈಮ್ ಐತೇನ್ರಿ? ಇಲ್ಲ, ಇನ್ನೊಂದು 4 ನಿಮಿಷ ಐತಿ. ಇದು ಮುಗಿತಿತ್ತೇನೋ. ಇರ್ಲಿ ಬಿಡ್ರಿ, ಅವಸರ ಮಾಡೋದು ಬೇಡ. ಟಫ್ ಐತಿ ಸಬ್ಜೆಕ್ಟ್. ಇವತ್ತಿನ ಇಷ್ಟು ತಿಳ್ಕೊಳ್ರಿ. ಅದು ಏನದ ಪುನಃ ಅದ್ರ ಮ್ಯಾಗ ಮನನ ನಿಧಿಧ್ಯಾಸನ ಮಾಡ್ರಿ. ಇವತ್ತಿನ ಹೇಳಿದ ವಿಷಯ ಅದು ವಿಚಾರ ಸಾಗರದಾಗ ಐತಿ ನೋಡ್ರಿ. ವಿಚಾರ ಸಾಗರದಾಗ ಐತಿ. ಬೇಕಂದ್ರೆ ಅದು ಯಾವ ಭಾಗದ ಅದು ವಿಚಾರ ಸಾಗರ 705ನೇ ಅಂಕ ಸರ್. 705ನೇ ಅಂಕದಾಗ ಐತಿ, ನೋಡ್ಕೊಳ್ರಿ. ಬೇಕಂದ್ರೆ ಅದನ್ನ ಇನ್ನೊಂದು ಓದಿ ಹೇಳಂದ್ರೆ ಹೇಳ್ತೇನೆ. ಇನ್ನ ಯಾರು ತಿಳಿದಿಲ್ಲ ಅಂದವ್ರಿಗೆ ಹೇಳ್ತೇನೆ, ಕೇಳ್ಕೊಳ್ರಿ. ಇಲ್ಲ ತಿಳಿದೈತೆ ಅಂದ್ರೆ ಮುಂದೆ ಹೋಗೋಣ ಅಂತ. ಈಗ ಮಂಗಳ ಮಾಡ್ರಿ. ಮಂಗಳಾರತಿ ಪದ ಹೇಳ್ತೇನೆ ಸರ್. ಮಂಗಳಾರತಿ ಬೆಳಗು ಬಣ್ಣಿರೆ ತುಂಗ ಮಹಿಮಾರೂಢ ಗುರುವಿಗೆ ಲಿಂಗ